Hello students, in the last class we discussed about periodic classification of elements. Last class ನಲ್ಲಿ ನಾವು periodic classification of elements ನ discussion ಮಾಡಿದ್ವಿ. In that we discussed about some laws as well as electronic configuration as well as periodic trends. Trends ಅಂತಂದ್ರೆ atomic size, ionization enthalpy, electronegativity, ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಇಷ್ಟನ್ನು ನಾವು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಅದನ್ನು ನೀವು ಟೆಸ್ಟ್ ಕೂಡ ಅಟೆಂಡ್ ಮಾಡಿದ್ದೀರಾ. ಅಬೌಟ್ 80 to 90 students you have answered, you have replied for the test. Rest of the students also must and should attend the test. So 80 to 90 students ನೀವು ಟೆಸ್ಟ್ ನ ಅಟೆಂಡ್ ಮಾಡಿದ್ದೀರಾ, ಸಕ್ಸಸ್ಫುಲಿ ತುಂಬಾ ಚೆನ್ನಾಗಿ ಬರೆದಿದ್ದೀರಾ. ನೋ ಡೌಟ್ ಅಬೌಟ್ ಇಟ್. 1 or 2 ಮಿಸ್ಟೇಕ್ಸ್ ಇರುತ್ತೆ, ಅದನ್ನ ಕರೆಕ್ಟ್ ಮಾಡ್ಕೋಬೇಕು. ಸೊ ರೆಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನಾನು ಹೇಳೋದಷ್ಟೇ, ಪ್ಲೀಸ್ ಅಟೆಂಡ್ ದ ಟೆಸ್ಟ್. ಟೆಸ್ಟ್ ನ ಅಟೆಂಡ್ ಮಾಡಿ ನಿಮ್ಮ ಮಿಸ್ಟೇಕ್ಸ್ ನ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಟೆಂಡ್ ಸೊ ಅಪ್ಕಮಿಂಗ್ ಎಕ್ಸಾಮ್ಸ್. ಓಕೆ, ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಏನು ಟೆಸ್ಟ್ ಮಾಡಿದ್ದೆ, ಸೊ ಅದರ ಕೀ ಆನ್ಸರ್ಸ್ ನಾನು ಸ್ವಲ್ಪ ಡಿಸ್ಕಷನ್ ಮಾಡ್ತೀನಿ. ಸೊ 1 ಮಾರ್ಕ್ಸ್ ಇಂದ 5 ಕೊಟ್ಟಿದ್ದೆ, ಅದನ್ನ ಎಲ್ಲರೂ ತುಂಬಾ ಚೆನ್ನಾಗಿ ಆನ್ಸರ್ ಬರ್ದಿದ್ದೀರಾ. ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೂಡ ಏನಿದೆ ಅದನ್ನು ಕೂಡ ತುಂಬಾ ಚೆನ್ನಾಗಿ ಬರ್ದಿದ್ದೀರಾ. ಬಟ್ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ 9th ಕ್ವಶನ್ ಅನ್ನ ಮಿಸ್ಟೇಕ್ ಮಾಡಿದ್ದೀರಾ, ರೈಟ್? ಇನ್ನ ಕೆಲವೊಬ್ರು 10th, ವೆರಿ ಫ್ಯೂ 10 ಅನ್ನ ಮಿಸ್ಟೇಕ್ ಮಾಡಿದ್ದೀರಾ. ಸೊ 9th ನಂತೂ ಮೆಜಾರಿಟಿ ಸ್ಟೂಡೆಂಟ್ಸ್ 9th ಕ್ವಶನ್ ಅನ್ನ ಮಿಸ್ಟೇಕ್ ಮಾಡಿದ್ದೀರಾ. ಸೊ ನಾನು ಎಲ್ಲ ಒಂದ್ಸತಿ ಡಿಸ್ಕಷನ್ ಮಾಡ್ತೀನಿ. ಸೊ 6th ಕ್ವಶನ್ ಏನಿತ್ತು, ಲಾ ಆಫ್ ಆಕ್ಟೇವ್ಸ್ ಸ್ಟೇಟ್ಸ್ ಅಂತ ಇತ್ತು. ಸೊ 8th ಎಲಿಮೆಂಟ್ ಇಸ್ ಸಿಮಿಲರ್ ಟು ಫಸ್ಟ್ ಎಲಿಮೆಂಟ್, ಆಪ್ಷನ್ ಎ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7 ಗೆ ಬಂದ್ರೆ, ದ ಎಲಿಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಸೇಮ್ ಗ್ರೂಪ್, ಸಿಮಿಲರ್ ಗ್ರೂಪ್, ಮಸ್ಟ್ ಹ್ಯಾವ್ ಸೇಮ್ ಅಂತ ಕ್ವಶನ್ ಇತ್ತು. ಸೊ ಸೇಮ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಯಾವ ಒಂದು ಎಲಿಮೆಂಟ್ ಸೇಮ್ ಗ್ರೂಪ್ ಅಲ್ಲಿ ಇರುತ್ತೋ ಅಂತ ಎಲಿಮೆಂಟ್ಸ್ ಗೆ ಸೇಮ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇದನ್ನು ಕೂಡ ಎಲ್ಲರೂ ಸಕ್ಸಸ್ಫುಲಿ ರೈಟ್ ಆನ್ಸರ್ ಅನ್ನ ಕೊಟ್ಟಿದ್ದೀರಾ. ನೆಕ್ಸ್ಟ್ ಕ್ವಶನ್ ನಂಬರ್ 8, ದ ಎಲಿಮೆಂಟ್ ಕಾರ್ಬನ್ ಹೂಸ್ ಆಟೋಮಿಕ್ ನಂಬರ್ ಇಸ್ 6 ಇಸ್ ಪ್ರೆಸೆಂಟ್ ಇನ್ ವಿಚ್ ಗ್ರೂಪ್ ಅಂತ ಇತ್ತು, ರೈಟ್? ಸೊ ಯಾವ ಗ್ರೂಪ್ ನಲ್ಲಿ ಬರುತ್ತೆ ಅಂತ. ಸೊ ಮೆಜಾರಿಟಿ ಗ್ರೂಪ್ 14 ಅಂತ ಬರ್ದಿದ್ದೀರಾ, ದಟ್ ಈಸ್ ಆಲ್ಸೋ ರೈಟ್ ಆನ್ಸರ್. ಬಟ್ ಈಗ ನಾನು ಒಂದು ಟ್ರಿಕ್ ಅನ್ನ ಕೊಡ್ತೀನಿ. ಸೊ ಹೌ ಟು ಫೈಂಡ್ ಔಟ್ ದ ಗ್ರೂಪ್. ನೀವು ಮೋಸ್ಟ್ಲಿ ಪೀರಿಯಾಡಿಕ್ ಟೇಬಲ್ ಅನ್ನ ನೋಡಿ ಬರ್ದಿರ್ಬೋದು, ಅಥವಾ ನಿಮಗೆ ಮುಂಚಿನ ಟ್ರಿಕ್ ಗೊತ್ತಿರ್ಬೋದು. ಬಟ್ ನಾನು ಒಂದ್ಸತಿ ಇದನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಕಾರ್ಬನ್ ಅಟೋಮಿಕ್ ನಂಬರ್ 6, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2, 2s2, 2p2, ಹೌದಲ್ವಾ? ಸೊ ಇಲ್ಲಿ 2p2 ಬಂತು. ನೋಡಿ, ಇಲ್ಲಿ ಲಾಸ್ಟ್ p ಇಂದ ಎಂಡ್ ಆಗಿದೆ, p ಇಂದ ಎಂಡ್ ಆಗಿದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. p ಇಂದ ಎಂಡ್ ಆದ್ರೆ 12 ಅಂತ ಕನ್ಸಿಡರ್ ಮಾಡಬಹುದು. ಸರ್ ಏನ್ ಸರ್ ಇದು 12 ಯಾಕೆ ಅಂದ್ರೆ, ನಿಮ್ಮ ಪೀರಿಯಾಡಿಕ್ ಟೇಬಲ್ ನಲ್ಲಿ p ಬ್ಲಾಕ್ ಎಲಿಮೆಂಟ್ಸ್ ಎಲ್ಲಿದೆ? ಪೀರಿಯಾಡಿಕ್ ಟೇಬಲ್ ನಲ್ಲಿ p ಬ್ಲಾಕ್ ಎಲಿಮೆಂಟ್ಸ್ 13th ಗ್ರೂಪ್ ಇಂದ ಇದೆ. ಸೊ 13th ಗ್ರೂಪ್ ಗಿಂತ ಮುಂಚೆ ಎಷ್ಟು ಗ್ರೂಪ್ಸ್ ಬರುತ್ತೆ? 12 ಗ್ರೂಪ್ಸ್ ಬರುತ್ತೆ, ರೈಟ್? ಸೊ 13 ಗ್ರೂಪ್ಸ್ ಗಿಂತ ಮುಂಚೆ 12 ಗ್ರೂಪ್ಸ್ ಬರುತ್ತೆ. ಹಾಗಾಗಿ ನಾನು 12 ಅಂತ ಹಾಕೊಂಡಿದ್ದೆ. ಸೊ ಇಲ್ಲಿ ಎಷ್ಟಿದೆ? 2 ಇದೆ, ಪ್ಲಸ್ 2, ದಟ್ ಈಸ್ ಈಕ್ವಲ್ ಟು 14th ಗ್ರೂಪ್ ಅಂತ ಕನ್ಸಿಡರ್ ಮಾಡಬೇಕು, ರೈಟ್? ವಿಚ್ ಪೀರಿಯಡ್ ಅಂತ ಅಂದ್ರೆ ಈ ನಂಬರ್ ಅನ್ನ ನೋಡೋಣ. ಪೀರಿಯಡ್, ದಿಸ್ ಇಂಡಿಕೇಟ್ಸ್ ಪೀರಿಯಡ್. ಸೊ ದಿಸ್ ಇಸ್ ದ ಟ್ರಿಕ್ ಟು ಫೈಂಡ್ ಔಟ್ ದ ಗ್ರೂಪ್ ಅಂಡ್ ಪೀರಿಯಡ್ ಆಫ್ ಆನ್ ಎಲಿಮೆಂಟ್. ಒಂದು ಎಲಿಮೆಂಟಿನ ಪೀರಿಯಡ್ ಅಥವಾ ಗ್ರೂಪ್ ಅನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಇದು. ಸಪೋಸ್ ಇನ್ನೂ ಒಂದು ಎಲಿಮೆಂಟ್ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ನಾನು. ಸಪೋಸ್ ಆಕ್ಸಿಜನ್ ಅಟೋಮಿಕ್ ನಂಬರ್ 8, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2, 2s2, 2p4. ನೋಡಿ, ಮೆಜಾರಿಟಿ ಆಫ್ ದ ಪೀಪಲ್, ನಾನು ಆಕ್ಸಿಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅಲ್ಯೂಮಿನಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ ಅಂತ ಕೇಳಿದ್ದೆ. ಸೊ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ನೀವೇನ್ ಮಾಡಿದ್ರ ಬರ್ದಿದ್ದೀರ. ಬಟ್ ಇನ್ನ ಕೆಲವೊಬ್ರು ಏನ್ ಮಾಡಿದ್ರ, ಓಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಬೇಸಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದಿದ್ರ. ಬೇಸಿಕ್ ಬರೆಯೋದು ತಪ್ಪು ಅಂತ ನಾನು ಹೇಳೋದಿಲ್ಲ, ಬಟ್ ಸ್ವಲ್ಪ ಅಡ್ವಾನ್ಸ್ಡ್ ಈ ರೀತಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ನಿಮಗೆ ಯಾವ ಬ್ಲಾಕ್ ಅಂತ ಗೊತ್ತಾಗುತ್ತೆ, ಯಾವ ಪೀರಿಯಡ್, ಯಾವ ಗ್ರೂಪ್ ಎಲ್ಲಾನು ಗೊತ್ತಾಗುತ್ತೆ ನಿಮಗೆ, ರೈಟ್? ಸೊ ಓಕೆ, ನೋಡೋಣ. ಈಗ ಆಕ್ಸಿಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್
ಕಾನ್ಫಿಗರೇಷನ್ ಬರ್ತಿದ್ದೀನಿ. ಅಗೈನ್ ಪಿ ಇಂದ ಎಂಡ್ ಆಗುತ್ತೆ, ಪಿ ಇಂದ ಎಂಡ್ ಆದ್ರೆ 12 ರೈಟ್. ಯಾಕೆ 12? ಪಿ ಬ್ಲಾಕ್ ಗಿಂತ ಮುಂಚೆ 12 ಗ್ರೂಪ್ಸ್ ಬರುತ್ತೆ, ಹಾಗಾಗಿ 12 ಪ್ಲಸ್ 4 which means 16. So oxygen group ಎಷ್ಟು? ಯಾವ ಗ್ರೂಪ್ ಅಲ್ಲಿ ಇದೆ ಆಕ್ಸಿಜನ್? That is 16th group ಅಲ್ಲಿ ಇದೆ. It is present in the 16th group of our periodic table. Right? Okay. ಇನ್ನು ಒಂದು ಎಕ್ಸಾಂಪಲ್ ಕೊಡ್ತೀನಿ. Take for example sodium. Atomic number 11. Electronic configuration 1s2, 2s2, 2p6, 3s1. ನೋಡ್ರಿ ಇಲ್ಲಿ 3s1 ಬಂತು. s ಇಂದ ಎಂಡ್ ಆಗಿದೆ. ನಿಮ್ಮ ಪೀರಿಯಾಡಿಕ್ ಟೇಬಲ್ ಅಲ್ಲಿ ನೋಡ್ರಿ s ಬ್ಲಾಕ್ ಇದೆ. s ಬ್ಲಾಕ್ ಗಿಂತ ಮುಂಚೆ ಮತ್ತೆ ಯಾವ್ದಾದ್ರು ಗ್ರೂಪ್ಸ್ ಇದೆಯಾ? ನೋ, ಯಾವುದು ಗ್ರೂಪ್ಸ್ ಇಲ್ಲ. ಸೊ ವಿಚ್ ಮೀನ್ಸ್ 0 ಪ್ಲಸ್ ಈ 1 ಇದೆ. ಈ 1 ಅನ್ನ ಆಡ್ ಮಾಡ್ತೀನಿ ನಾನು. ಸೊ ವಿಚ್ ಮೀನ್ಸ್ ಗ್ರೂಪ್ ಆಫ್ ಸೋಡಿಯಂ ಈಸ್ 1. ಸೊ ಫಸ್ಟ್ ಗ್ರೂಪ್ ಅಲ್ಲಿ ನೀವು ಸೋಡಿಯಂ ಅನ್ನ ಅಬ್ಸರ್ವ್ ಮಾಡಬಹುದು. s ಇಂದ ಎಂಡ್ ಆದ್ರೆ 0 ಪ್ಲಸ್ ಎಲೆಕ್ಟ್ರಾನ್ಸ್ ಅನ್ನ ಆಡ್ ಮಾಡಿ. p ಇಂದ ಎಂಡ್ ಆದ್ರೆ 12 ಪ್ಲಸ್ ಎಲೆಕ್ಟ್ರಾನ್ಸ್. ಹಾಗಾದ್ರೆ d ಇಂದ ಎಂಡ್ ಆದ್ರೆ ಅದಕ್ಕೊಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ನಾನು. ಯು ಕನ್ಸಿಡರ್ ಸ್ಕ್ಯಾಂಡಿಯಂ, ಅಟೋಮಿಕ್ ನಂಬರ್ 21. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2, 2s2, 2p6, 3s2, 3p6, 4s2, 3d1. Right? 3d1. So ಇಲ್ಲಿ d ಎಂಡ್ ಆಗಿದೆ. d ಅಂದ್ರೆ d ಬ್ಲಾಕ್ ಥರ್ಡ್ ಗ್ರೂಪ್ ಇಂದ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? d ಬ್ಲಾಕ್ ಥರ್ಡ್ ಗ್ರೂಪ್ ಇಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಎಷ್ಟು ಗ್ರೂಪ್ಸ್ ಇದೆ? 2 ಗ್ರೂಪ್ಸ್ ಇದೆ. ಹಾಗಾಗಿ ಇಲ್ಲಿ 2 ಪ್ಲಸ್ ಈ ಒಂದು ಎಲೆಕ್ಟ್ರಾನ್ 2 ಪ್ಲಸ್ 1. ಸೊ ವಿಚ್ ಮೀನ್ಸ್ 3 ಅಂದ್ರೆ ಇಲ್ಲಿ ನೋಡಿ ಸ್ಕ್ಯಾಂಡಿಯಂ, ಇಟ್ ಬಿಲಾಂಗ್ಸ್ ಟು ಥರ್ಡ್ ಗ್ರೂಪ್. ಗೊತ್ತಾಯ್ತಾ? ದಿಸ್ ಇಸ್ ಹೌ ಯು ಹ್ಯಾವ್ ಟು ಫೈಂಡ್ ಔಟ್ the group as well as period of an element. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಇಲ್ಲಿಗೆ ಬರೋಣ. ಎಸ್, ಕ್ವಶನ್ ನಂಬರ್ 9, ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಸೊ ಇದನ್ನ ನಾನು ತೋರಿಸ್ತೀನಿ ನೋಡಿ. ನಾನು ಕ್ವಶನ್ ಕೊಟ್ಟಿದ್ದೆ, ವಾಟ್ ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಲಿಥಿಯಂ ಪ್ಲಸ್ ಅಂತ ಕೇಳಿದೆ. ಲಿಥಿಯಂ ಪ್ಲಸ್ ಅಂಡ್ ನೈಟ್ರೋಜನ್ 3 ಮೈನಸ್ ಅಂತ ಕೊಟ್ಟಿದೆ. ನೋಡಿ ಇಲ್ಲಿ ಲಿಥಿಯಂ ಪ್ಲಸ್, ಲಿಥಿಯಂ ಅಟಾಮಿಕ್ ನಂಬರ್ ಎಷ್ಟು? 3. ಪ್ಲಸ್ ಅಂದ್ರೆ ಲಾಸ್ ಆಫ್ 1 ಎಲೆಕ್ಟ್ರಾನ್, ಹೌದಲ್ವಾ? ಎಸ್. ಅಟಾಮಿಕ್ ನಂಬರ್ 3, 1 ಎಲೆಕ್ಟ್ರಾನ್ ಲಾಸ್ ಆಯ್ತು ಅಂದ್ರೆ ಓನ್ಲಿ 2 ಎಲೆಕ್ಟ್ರಾನ್ಸ್ ರಿಮೈನ್. ಈ 2 ಎಲೆಕ್ಟ್ರಾನ್ಸ್ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ದಟ್ ಈಸ್ 1s2. ಇಷ್ಟೇ. ಲಿಥಿಯಂ ಪ್ಲಸ್ ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 ಅಷ್ಟೇ. ಯಾಕೆ? ಪ್ಲಸ್ ಅಂತ ಇದೆ, 1 ಎಲೆಕ್ಟ್ರಾನ್ ಲಾಸ್ ಆಗಿದೆ, ಹಾಗಾಗಿ ಇನ್ನು ರಿಮೈನಿಂಗ್ 1 ಎಲೆಕ್ಟ್ರಾನ್ ಗೆ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವುದಿಲ್ಲ. ನೆಕ್ಸ್ಟ್, ನೈಟ್ರೋಜನ್ ಅಟೋಮಿಕ್ ನಂಬರ್ 7, 3 ಮೈನಸ್ ಅಂತ ಬರ್ತಿದೆ. 3 ಮೈನಸ್ ಅಂದ್ರೆ ಗೇನ್ ಆಫ್ 3 ಎಲೆಕ್ಟ್ರಾನ್ಸ್. 7 plus 3 total 10 electrons ಇದೆ. ಈಗ ಎಲ್ಲಾ 10 electrons ನಾವೇನ್ ಮಾಡಬೇಕು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಬೇಕು. we have to write the electronic configuration for complete 10 electrons. so ಈಗ 1s2, 2s2, 2p6. ಗೊತ್ತಾಯ್ತಾ? ಸೊ ಇದನ್ನ ಬಹಳಷ್ಟು ಜನ ಮಿಸ್ಟೇಕ್ ಮಾಡಿದ್ದೀರಾ. So this is the right answer for question number 9, that is option D. Next, the last question. How the metallic property varies down the group anta kelide. Right? Metallic property down the group ಏನಾಗುತ್ತೆ ಅಂತ, metallic property down the group increases, along the period decreases. ನೀವು periodic table ಅನ್ನು ಅಬ್ಸರ್ವ್ ಮಾಡಿದ್ರೆ ಪೀರಿಯಾಡಿಕ್ ಟೇಬಲ್ ಇನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲ ಮೆಟಲ್ಸ್ ಇದೆ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ. ರೈಟ್ ಹ್ಯಾಂಡ್ ಸೈಡ್ ನೋಡಿದ್ರೆ ನಾನ್ ಮೆಟಲ್ಸ್ ಇದೆ. ನಾನ್ ಮೆಟಲ್ಸ್ ಅಂತಂದ್ರೆ ನೋಬೆಲ್ ಗ್ಯಾಸಸ್ ಇದೆ. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೆಡಾನ್,
ಸೊ ಅದೇ ತರ ನೀವು 17th ಗ್ರೂಪ್ ಅಲ್ಲಿ ಹ್ಯಾಲೋಜನ್ಸ್ ಇದೆ. 17th ಗ್ರೂಪ್ ಅಲ್ಲಿ ಏನಿದೆ? ಹ್ಯಾಲೋಜನ್ಸ್ ಇದೆ. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಆಸ್ಟಟೈನ್. ಹೌದಲ್ವಾ? ಸೊ ರೈಟ್ ಹ್ಯಾಂಡ್ ಸೈಡ್ ಪಿರಿಯಾಡಿಕ್ ಟೇಬಲ್ ಇನ ನಮ್ಮ ಪಿರಿಯಾಡಿಕ್ ಟೇಬಲ್ ನಮ್ಮ ಎದುರುಗಡೆ ಇಟ್ಕೊಂಡ್ರೆ ಸೊ ಅಲ್ಲಿ ರೈಟ್ ಸೈಡ್ ಗೆ ನೋಡಿದ್ರೆ ನಾನ್ ಮೆಟಲ್ಸ್ ಇದೆ, ಲೆಫ್ಟ್ ಸೈಡ್ ಗೆ ನೋಡಿದ್ರೆ ಮೆಟಲ್ಸ್ ಇದೆ. ಗೊತ್ತಾಯ್ತಾ? ಎನಿ ಡೌಟ್? ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಮತ್ತೆ ನೀವು ಕೇಳ್ಬೋದು. ಸೊ ಅದನ್ನು ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಡೌಟ್ಸ್ ಅನ್ನು ನಾನು ಸಾಲ್ವ್ ಮಾಡ್ತೀನಿ. ಟುಡೇ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಕೆಮಿಕಲ್ ಬಾಂಡಿಂಗ್. ಕೆಮಿಕಲ್ ಬಾಂಡಿಂಗ್. Listen, students. Bonding. You all very familiar with the name bonding. ನೋಡ್ರಿ, ಬಾಂಡಿಂಗ್ ಅಂತ ಬಂದಾಗ ನಾವು ಯೂಶಲಿ ನಮ್ಮ ರೆಗ್ಯುಲರ್ ಲೈಫಲ್ಲಿ ಈ ವರ್ಡ್ನ ಯೂಸ್ ಮಾಡ್ತೀವಿ. ನೋಡು, ಆ ಇಬ್ರು ಮಧ್ಯೆ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ, ನೋಡು ಆ ಹಸ್ಬೆಂಡ್ ಅಂಡ್ ವೈಫ್ನ ಮಧ್ಯೆ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ, ಅಥವಾ ನೋಡು ಅವ್ರ ಅಪ್ಪ ಮಗನ ಮಧ್ಯೆ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ, ಅಮ್ಮ ಮಗಳ ಮಧ್ಯೆ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ. ರೈಟ್? ಬಾಂಡಿಂಗ್. ಸೊ ವಾಟ್ ಈಸ್ ಮೀನ್ ಬೈ ಬಾಂಡಿಂಗ್? ಬಾಂಡಿಂಗ್ ಅಂದ್ರೆ ಅರ್ಥ ಏನಾಗುತ್ತೆ? Okay, listen. Bonding is nothing but it is a force of attraction. It is a force of attraction between two or more atoms. Right? Especially two atoms ಅಂತಾನೆ ತಗೊಂಡ್ರೆ ಆ two atoms ಮಧ್ಯೆ ಏನಿರುತ್ತೆ? ಒಂದು ಬಾಂಡಿಂಗ್ ಇರುತ್ತೆ, ಒಂದು ಅಟ್ರಾಕ್ಷನ್ ಫೋರ್ಸ್ ಇರುತ್ತೆ. That's why it forms a molecule. That's why it forms a compound. Right? ಇವಾಗ ನಾವು ಎಕ್ಸಾಂಪಲ್ ಗೆ H2, O2, Cl2, F2. So ನೋಡಿ, these are all molecules. ಇಲ್ಲಿ ಎರಡು ಹೈಡ್ರೋಜನ್ ಆಟಮ್ ಇದೆ. ಎರಡು ಹೈಡ್ರೋಜನ್ ಆಟಮ್ ಇಲ್ಲಿ ಬರೀರಿ. ಅಥವಾ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. HCl ಅಂತ ಬರೀತೀನಿ. ನಾವು HCl ಅಂದ್ರೆ ನೋಡಿ, HCl ಹೀಗೆ ಬರೀತೀವಿ. ಸೊ ಇಲ್ಲಿ ನಾನು ಮಧ್ಯ ಒಂದು ಕಡ್ಡಿ ಬರ್ತಿದೆ. ಏನದು? ವಾಟ್ ಇಟ್ ಇಂಡಿಕೇಟ್ಸ್? ಇಟ್ ಇಂಡಿಕೇಟ್ಸ್ ಬಾಂಡ್. ಇದನ್ನೇ ನಾವು ಬಾಂಡಿಂಗ್ ಅಂತ ಕರೀತೀವಿ. This bond is nothing but it is an attraction force present between two or more atoms. Two or more ಅಂತ ಹೇಳ್ತಾ ಇದ್ದೀನಿ ನಾನು ಇಲ್ಲಿ. ಈಗ ಸಪೋಸ್ ಇಲ್ಲಿ ನಾನು ಬರೀ 2 atoms ಅಷ್ಟೇ ಬರ್ತಿದ್ದೀನಿ. ನೀವೇನಾದ್ರೂ NH3 ಅಂತ ಕನ್ಸಿಡರ್ ಮಾಡ್ತೀರಾ. NH3 is ammonia. You all know N H3. ನೋಡಿ, here there is an attraction between nitrogen, one nitrogen atom and 3 hydrogen atoms. It forms 3 bonds. Right? 3 bonds formation ಮಾಡಿದೆ. ಸೊ ಹಾಗಾದ್ರೆ ಫೈನಲಿ ನಾವು ಬಾಂಡಿಂಗ್ ಅಂದ್ರೆ ಏನ್ ಹೇಳ್ತೀವಿ? ಕೆಮಿಕಲ್ ಬಾಂಡಿಂಗ್ ಅಂದ್ರೆ it is an attraction force present between 2 or more atoms. ನೋಡಿ, ಆ ಅಟ್ರಾಕ್ಷನ್ ಫೋರ್ಸ್ ಇರೋದ್ರಿಂದನೇ ಆಟಮ್ಸ್ ಒಂದು ಗ್ರೂಪ್ ಆಗಿ ಇದೆ. ರೈಟ್? ಅಟ್ರಾಕ್ಷನ್ ಫೋರ್ಸ್ ಇಲ್ಲ ಅಂದ್ರೆ ಅದು ಬಾಂಡಿಂಗ್ ಆಗೋದಿಲ್ಲ, ದೂರ ದೂರ ಇರುತ್ತೆ. ರೈಟ್? ಹೌದಲ್ವಾ? ನೋಡಿ, ಈಗ ಸಪೋಸ್ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಇಬ್ರು ಫ್ರೆಂಡ್ಸ್ ಬಾಂಡಿಂಗ್ ಇತ್ತು ಅಂತಂದ್ರೆ ಅವರಿಬ್ರು ಒಂದೇ ಡೆಸ್ಕ್ ಅಲ್ಲಿ ಕೂರ್ತಾರೆ, ಅಕ್ಕಪಕ್ಕನೇ ಕೂರ್ತಾರೆ. ರೈಟ್? ದಟ್ ಈಸ್ ಅನ್ ಬಾಂಡಿಂಗ್. ನೋಡು, ಅವರಿಬ್ರು ಮಧ್ಯೆ ಬಾಂಡಿಂಗ್ ಇದೆ, ಹಾಗಾಗಿ ಯಾವಾಗಲೂ ಜೊತೆಗೆ ಇರ್ತಾರೆ. ರೈಟ್? ಸೊ ಅವರಿಬ್ರು ಮಧ್ಯೆ ಬಾಂಡಿಂಗ್ ಇಲ್ಲ, ಜಗಳ ಆಡ್ತಾರೆ, ಬಾಂಡ್ ಬ್ರೇಕ್ ಆಗುತ್ತೆ. ಜಗಳ ಆಡಿದಾಗ ಒಬ್ರು ಫಸ್ಟ್ ಬೆಂಚ್, ಇನ್ನೊಬ್ರು ಲಾಸ್ಟ್ ಬೆಂಚ್. They change their seat. They want to move away from one another. Right? ಅವರಿಬ್ರು ಒಬ್ಬರಿಂದ ಒಬ್ರು ದೂರ ಇರೋದಕ್ಕೆ ಇಷ್ಟಪಡ್ತಾರೆ ಯಾವಾಗ ಬಾಂಡ್ ಬ್ರೇಕ್ ಆದಾಗ. ಮತ್ತೆ ಬ್ರೇಕ್ ಆಗಿದ್ದು ಏನಾಗುತ್ತೆ? ಮತ್ತೆ ಕಂಬೈನ್ ಆಗುತ್ತೆ. ಆಫ್ಟರ್ ಫ್ಯೂ ಡೇಸ್ ಏನು ದಟ್ ಈಸ್ ಬ್ಯಾಡ್ ಸಿಚುಯೇಷನ್, ಇರ್ಲಿ ಬಿಡು, ನಂದು ಮಿಸ್ಟೇಕು ನಿಂದು ಮಿಸ್ಟೇಕು, ಬಾ ಇಬ್ರು ಫ್ರೆಂಡ್ಸ್ ಆಗಿರೋಣ ಅಂತೇಳಿ ಮತ್ತೆ ಏನಾಗುತ್ತೆ? ಬಾಂಡ್ ಫಾರ್ಮೇಷನ್ ಆಗುತ್ತೆ, ಮತ್ತೆ ಒಂದೇ ಡೆಸ್ಕ್ ಅಲ್ಲಿ ಕೂರ್ತಾರೆ. ರೈಟ್? ಸೊ ಅದನ್ನು ನಾವು ಬಾಂಡಿಂಗ್ ಅಂತ ಕರಿತೀವಿ. ಸೊ ಟೇಕ್ ಡೌನ್ ದ ಡೆಫಿನೇಷನ್ ಆಫ್ ಬಾಂಡಿಂಗ್. It is an attraction force present between 2 or more atoms. It is an attraction force present between 2 or more atoms to form a chemical bond. To form a chemical bond is called chemical bonding. ಅದನ್ನು ನಾವು chemical bonding ಅಂತ ಕರೀತೀವಿ. Okay. There are different types of bonding, right? Different types of bonding. So, different types.
ರೈಟ್. ಇವಾಗ ನಾವಿಲ್ಲಿ ಎಷ್ಟೊಂದು ಎಕ್ಸಾಂಪಲ್ ಬರ್ತಿದೆ ನಿಮಗೆ ಗೊತ್ತಿರೋ ಹಾಗೆ. ಸೊ ಹೈಡ್ರೋಜನ್ ಬರ್ತಿದೆ, ಆಕ್ಸಿಜನ್ ಬರ್ತಿದೆ, Cl2 ಬರ್ತಿದೆ. ಸೊ ನೋಡ್ರಿ ಇಲ್ಲಿ H ನೋಡ್ರಿ ಇಲ್ಲಿ O2, Cl2, F2, N2, ರೈಟ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ ಹೈಡ್ರೋಜನ್ ಮಧ್ಯೆ ಒಂದೇ ಬಾಂಡ್ ಬರ್ತಿದೆ. ಯಾಕೆ ಸರ್ ಒಂದೇ ಬಾಂಡ್? ಬಿಕಾಸ್ ದ ವೇಲೆನ್ಸಿ ಆಫ್ ಹೈಡ್ರೋಜನ್ ಇಸ್ ಒನ್. ವೇಲೆನ್ಸಿ ಆಫ್ ಹೈಡ್ರೋಜನ್ ಇಸ್ ಒನ್. ಸೊ ಏನ್ ವೇಲೆನ್ಸಿ ಅಂದ್ರೆ, ಸೊ ವೇಲೆನ್ಸಿ, ರೈಟ್. ವಾಟ್ ಈಸ್ ಮೀನ್ ಬೈ ವೇಲೆನ್ಸಿ? ವೇಲೆನ್ಸಿ ಅಂದ್ರೆ ಏನು? The number of unpaired electrons present in the outermost shell. Number of unpaired electrons. Number of unpaired electrons present in the outermost shell. Unpaired electrons na underline ಮಾಡ್ಕೊಳ್ಳಿ. Number of unpaired electrons present in the outermost shell. ಎಷ್ಟು unpaired electrons ಇರುತ್ತೆ ನಮಗೆ ಹೇಗೆ ಗೊತ್ತಾಗುತ್ತೆ ಸರ್? ಗೊತ್ತಾಗುತ್ತೆ, ಹೇಳ್ತೀನಿ. ಇಲ್ಲಿ ನೋಡ್ರಿ, ಅದಕ್ಕಿಂತ ಮುಂಚೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನು ಕೂಡ ನೀವು ಡೆಫಿನೇಷನ್ ಬರ್ಕೊಂಡ್ಬಿಡ್ರಿ. ವೇಲೆನ್ಸ್ electrons. Valence electrons definition: total number of electrons present in the outermost shell. Total number of electrons present in the outermost shell. Outermost shell. ನೋಡ್ರಿ, ಆಟಮ್ ಇರುತ್ತೆ. ಆಟಮ್ ಅಲ್ಲಿ ಯಾವುದು ಔಟರ್ಮೋಸ್ಟ್ ಶೆಲ್ ಇರುತ್ತೋ, ಔಟರ್ಮೋಸ್ಟ್ ಶೆಲ್ ಅಲ್ಲಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, ರೈಟ್. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅದನ್ನ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಔಟರ್ಮೋಸ್ಟ್ ಶೆಲ್. ಟೋಟಲ್ ಆಗಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅದನ್ನ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ವೇಲೆನ್ಸಿ ಅಂದ್ರೆ ಆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಲ್ಲಿ ಅನ್ಪೇರ್ಡ್ ಎಷ್ಟಿದೆ, ದಟ್ ಈಸ್ ವೇಲೆನ್ಸಿ. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಔಟರ್ಮೋಸ್ಟ್ ಶೆಲ್. ಅನ್ಪೇರ್ಡ್ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಷ್ಟೇ ವೇಲೆನ್ಸಿ. ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ. ಯು ಕನ್ಸಿಡರ್ ನೈಟ್ರೋಜನ್. ಅಗೇನ್ ನೈಟ್ರೋಜನ್ ಕನ್ಸಿಡರ್ ಮಾಡ್ತೀನಿ ನಾನು. atomic number 7. Nitrogen atomic number is 7. Electronic configuration 1s2, 2s2, 2p3, 7 ಇದೆ. 2 plus 2 4, 4 plus 3 7. ಈಗ ಇಲ್ಲಿ ನೋಡಿ, s 2 electrons ಇದೆ, ಒಂದು clockwise ಇನ್ನೊಂದು anti clockwise. s ಇದೆ, ಒಂದು clockwise ಇನ್ನೊಂದು anti clockwise. P3 ಇದೆ. 2p ಆರ್ಬಿಟಲ್ ಗೆ 3 ಸಬ್ಶೆಲ್ಸ್ ಇರುತ್ತೆ. px, py, pz ಅಂತ. ಈ 3 ಎಲೆಕ್ಟ್ರಾನ್ಸ್ ಅನ್ನು ನಾವು ಫಿಲ್ ಮಾಡ್ತೀವಿ. 1 2 3. ಓಕೆ, ಈಗ ನನಗೆ ನೀವೆಲ್ಲರೂ ಹೇಳಬೇಕು, ಹೌ ಮೆನಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ನೈಟ್ರೋಜನ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಡೆಫಿನೇಷನ್ ಅಲ್ಲಿ ಇದೆ, ಅದನ್ನು ಒಂದ್ಸತಿ ಓದ್ಬಿಟ್ಟು ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ನೈಟ್ರೋಜನ್ ಅಲ್ಲಿ ಅಂತ ಹೇಳಬೇಕು. ಎಸ್ ನೋಡಿ, ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಸೆಕೆಂಡ್ ಶೆಲ್ ಇಲ್ಲಿ ವೇಲೆನ್ಸ್ ಶೆಲ್ ಆಗುತ್ತೆ. ಸೊ
ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗೋದು 3 ಎಲೆಕ್ಟ್ರಾನ್ಸ್ ಮಾತ್ರ. ಯಾಕೆ 3 ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗುತ್ತೆ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಅಂದ್ರೆ ಇಲ್ಲಿ 3 ಎಲೆಕ್ಟ್ರಾನ್ಸ್ ಅನ್ಪೇರ್ಡ್ ಇದೆ. ಅನ್ಪೇರ್ಡ್ ಅಂತಂದ್ರೆ ಪೇರ್ ಆಗಿಲ್ಲ, ಯಾರಿಗೆ ಮದ್ವೆ ಆಗಿಲ್ಲ ಅವ್ರಿಗೆ ಮದ್ವೆ ಮಾಡಿಸ್ಬೋದು, ಮದ್ವೆ ಆಗಿರೋರಿಗೆ ಮತ್ತೆ ಮದ್ವೆ ಮಾಡ್ಸಕ್ ಬರೋದಿಲ್ಲ, ರೈಟ್. ಸೊ ಇಲ್ಲಿ ಪೇರ್ಡ್, ಇವ್ರು ಆಲ್ರೆಡಿ ಜೋಡಿ ಆಗ್ಬಿಟ್ಟಿದ್ದಾರೆ, ಇವ್ರಿಗೆ ಮತ್ತೆ ಜೋಡಿ ಮಾಡಕ್ ಬರೋದಿಲ್ಲ, ರೈಟ್. ಇನ್ನೊಂದ್ಸತಿ ಜೋಡಿ ಮಾಡ್ಲಿಕ್ಕೆ ಬರೋದಿಲ್ಲ. ಇವರು ಅನ್ಪೇರ್ಡ್ ಬ್ಯಾಚುಲರ್ಸ್, ಇವರಿಗೆ ಏನ್ ಮಾಡ್ಬೋದು ನಾವು ಇನ್ನೊಂದು ಪೇರ್ ನ ಕರ್ಕೊಂಡು ಬರ್ಬೋದು, ಹೌದಲ್ವಾ. ಸೊ ವೇಲೆನ್ಸಿ ಇಸ್ 3, ದಟ್ಸ್ ವೈ ನೈಟ್ರೋಜನ್ ಇಟ್ ಶೇರ್ಸ್ ಇಸ್ 3 ಎಲೆಕ್ಟ್ರಾನ್ಸ್. ನೈಟ್ರೋಜನ್ ಏನಿದೆ ಅದು 3 ಎಲೆಕ್ಟ್ರಾನ್ಸ್ ನ ಶೇರ್ ಮಾಡುತ್ತೆ. ಒನ್ ನೈಟ್ರೋಜನ್ ಆಟಮ್ 3 ಎಲೆಕ್ಟ್ರಾನ್ಸ್, ಇನ್ನೊಂದು ನೈಟ್ರೋಜನ್ ಆಟಮ್ 3 ಎಲೆಕ್ಟ್ರಾನ್ಸ್ ನ ಶೇರ್ ಮಾಡುತ್ತೆ. ಸೊ ಇಟ್ ಫಾರ್ಮ್ಸ್ ಟ್ರಿಪಲ್ ಬಾಂಡ್ ಬಿಟ್ವೀನ್ 2 ನೈಟ್ರೋಜನ್ ಆಟಮ್ಸ್. ಗೊತ್ತಾಯ್ತಾ ಈಗ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂಡ್ ವೇಲೆನ್ಸಿ. ಈಗ ಅದೇ ತರ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಇನ್ನೊಂದು ಎಕ್ಸಾಂಪಲ್ ಅಂತಂದ್ರೆ ದಟ್ ಈಸ್ ಆಕ್ಸಿಜನ್. atomic number 8, 1s2 2s2 2p4, right. ಈಗ ಇಲ್ಲಿ ನೋಡಿ 1s2 2s2 2p4 ನೋಡಿ ಎಲೆಕ್ಟ್ರಾನ್ಸ್ ಏನು ಮಾಡ್ತೀನಿ 1 2 3 4, right. ಈಗ how many number of valence electrons are there? ನೀವು ಹೇಳಬೇಕು valence electrons ಎಷ್ಟಿದೆ. ಎಸ್ ನೋಡಿ 2 shell 4 plus 2 6 valence electrons. ವೆರಿ ಗುಡ್, 6 valence electrons ಗೊತ್ತಾಯ್ತಾ. ನೆಕ್ಸ್ಟ್ ವಾಟ್ ಇಸ್ ದ ವೇಲೆನ್ಸಿ. ವೇಲೆನ್ಸಿ ಡೆಫಿನಿಷನ್ ಒಂದ್ಸತಿ ಓದ್ಕೊಳ್ಬೇಕು, ಮತ್ತೆ ಅಲ್ಲಲ್ಲಿ ಇಟ್ಕೋಬೇಕು, ರೈಟ್. ವಾಟ್ ಇಸ್ ದ ವೇಲೆನ್ಸಿ ಆಫ್ ಆಕ್ಸಿಜನ್, ರೈಟ್. ಎಸ್, 2 unpaired electrons. Unpaired electrons 2 ಇದೆ. So valency of oxygen is 2. That's why oxygen atom shares 2 electrons. Oxygen atom ಏನಿದೆ 2 electron. ಒಂದು oxygen atom 2 electrons, ಇನ್ನೊಂದು oxygen atom 2 electrons ಅನ್ನು ಕೊಡುತ್ತೆ, and it forms double bond between 2 oxygen atoms. ಎರಡು ಆಕ್ಸಿಜನ್ ಆಟಮ್ ನ ಮಧ್ಯೆ ಡಬಲ್ ಬಾಂಡ್ ಬರೋದಕ್ಕೆ ಕಾರಣ ವೇಲೆನ್ಸಿ 2. ಆಕ್ಸಿಜನ್ ಎಲ್ಲೇ ಹೋದ್ರೂ ಇಟ್ ಫಾರ್ಮ್ಸ್ 2 ಬಾಂಡ್ಸ್. ನೈಟ್ರೋಜನ್ ಎಲ್ಲೇ ಹೋದ್ರೂ ಯಾವುದರ ಜೊತೆ ಬಾಂಡ್ ಫಾರ್ಮೇಶನ್ ಮಾಡಿದ್ರು ಇಟ್ ಫಾರ್ಮ್ಸ್ 3 ಬಾಂಡ್ಸ್. ನಾನು ಅವಾಗಲೇ ಅಮೋನಿಯಾ ತೋರಿಸಿದ್ದೆ, ಅಮೋನಿಯಾಗೆ 3 ಹೈಡ್ರೋಜನ್ ಬರ್ತಿದ್ದೆ ನಾನು. ಯಾಕೆ ಸರ್ 3 ಹೈಡ್ರೋಜನ್ ಬರ್ತೀರಿ, 6 ಹೈಡ್ರೋಜನ್ ಬರೀಬೋದಿತ್ತಲ್ಲ, 4 ಹೈಡ್ರೋಜನ್ ಬರೀಬೋದಿತ್ತಲ್ಲ ಅಂತ ನೀವು ಕೇಳ್ಬೋದು. ಯಾಕೆ 3 ಬರ್ದೆ ಅಂದ್ರೆ ದ ವೇಲೆನ್ಸಿ ಆಫ್ ನೈಟ್ರೋಜನ್ ಈಸ್ 3, ಅವಾಗಲೇ ಹೇಳ್ದೆ ನಾನು, ರೈಟ್. ಈಗ H2O ಬರೀತೀರ, H2 ಬರ್ತಿದೆ, ಆಕ್ಸಿಜನ್ 1 ಬರ್ತಿದೆ. ಯಾಕೆ ಸರ್ H2O, H3O ಯಾಕೆ, H4O ಯಾಕಿಲ್ಲ ಅಂತಂದ್ರೆ ದಟ್ ಈಸ್ ಬಿಕಾಸ್ ಆಕ್ಸಿಜನ್ ಕ್ಯಾನ್ ಫಾರ್ಮ್ ಓನ್ಲಿ 2 ಬಾಂಡ್ಸ್. ಆಕ್ಸಿಜನ್ 2 ಬಾಂಡ್ಸ್ ಅನ್ನು ಫಾರ್ಮೇಶನ್ ಮಾಡುತ್ತೆ. ಆಕ್ಸಿಜನ್ ಸುತ್ತ ಯಾಕೆ 2 ಬಾಂಡ್ಸ್ ಅನ್ನು ಫಾರ್ಮೇಶನ್ ಮಾಡುತ್ತದೆ, ವೇಲೆನ್ಸಿ ಈಸ್ 2. ಯಾವ್ದು ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೋ ಅಷ್ಟು ಬಾಂಡ್ಸ್ ಅನ್ನು ಫಾರ್ಮೇಶನ್ ಮಾಡುತ್ತೆ, ರೈಟ್. ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೋ ಅಷ್ಟು ಬಾಂಡ್ಸ್ ನ ಫಾರ್ಮೇಶನ್ ಮಾಡುತ್ತೆ. ದಟ್ಸ್ ವೈ ಆಕ್ಸಿಜನ್ ಆಟಮ್ ಫಾರ್ಮ್ಸ್ 2 ಬಾಂಡ್ಸ್. ಇನ್ನು ಉಳಿದಂತೆ ನೋಡಿ ಹೈಡ್ರೋಜನ್ ಆಗಿರ್ಬೋದು, ಕ್ಲೋರಿನ್ ಆಗಿರ್ಬೋದು, ಅಥವಾ ಫ್ಲೋರಿನ್ ಆಗಿರ್ಬೋದು, ಅದೆಲ್ಲ ಒಂದೊಂದು ಬಾಂಡ್ ಫಾರ್ಮೇಶನ್ ಮಾಡ್ತದೆ. ಬಿಕಾಸ್ ಅದರ ವೇಲೆನ್ಸಿ ಕೂಡ ಏನಿದೆ 1 ಇದೆ, ಅದರ ವೇಲೆನ್ಸಿ 1 ಇದೆ. ಸೊ ಅದನ್ನು ನೀವು ಒಂದ್ಸತಿ ನನಗೆ ಚೆಕ್ ಮಾಡಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದು ಚೆಕ್ ಮಾಡಿ ನನಗೆ ನೀವು ರಿಪೋರ್ಟ್ ಮಾಡಬೇಕು, ರೈಟ್. ಅದನ್ನ ಮನೆಯಲ್ಲಿ ನೀವು ವರ್ಕ್ ಮಾಡಬೇಕು, ರೈಟ್. ಸೊ ಅಗೇನ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಏನಿದೆ ಅದನ್ನ ಎಲ್ಲದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂಡ್ ವೇಲೆನ್ಸಿ, ಇದಿಷ್ಟನ್ನ ನೀವು ಬರೆದು ಮನೆಯಲ್ಲಿ ವರ್ಕ್ ಮಾಡಬೇಕು, ಗೊತ್ತಾಯ್ತಾ. ಓಕೆ, ನೆಕ್ಸ್ಟ್. ಸೊ ಈಗ ಮತ್ತೆ ಬಾಂಡಿಂಗ್ ಬಂದ್ಬಿಡ್ತೀನಿ. ವೇಲೆನ್ಸ್ ಎಲೆಕ್ಟ್ರಾನ್ಸ್, ವೇಲೆನ್ಸಿ ಎರಡನ್ನ ನಾನು ಡಿಸ್ಕಷನ್ ಮಾಡಿದೆ. ಈಗ ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಬಾಂಡಿಂಗ್ ಅಗೇನ್. ಸೊ ಇಲ್ಲಿ ನೋಡಿ, ಒಂದು ಆಕ್ಸಿಜನ್ ಆಟಮ್ 2 ಎಲೆಕ್ಟ್ರಾನ್ಸ್ ಕೊಟ್ಟಿದೆ, ಇನ್ನೊಂದು ಆಕ್ಸಿಜನ್ ಆಟಮ್ ಕೂಡ 2 ಎಲೆಕ್ಟ್ರಾನ್ಸ್ ಕೊಟ್ಟಿದೆ. ಈಚ್ ಆಕ್ಸಿಜನ್ ಆಟಮ್ ಡೊನೇಟ್ಸ್ 2 electrons to form a covalent bond. So ಹಾಗಾಗಿ ಈ covalent bond, what is meant by covalent bond ಅಂತಂದ್ರೆ sharing of
sharing of electrons is called covalent bond. Example ಗೆ ನೀವು ಇದನ್ನೆಲ್ಲ ಬರೆಯಬಹುದು. H2, N2, O2, F2, all the examples for covalent bond. Next, ionic bond ಗೆ ಬರ್ತೀನಿ. So, what is meant by ionic bond? Ionic bond is formed by transfer of electrons. ಇಲ್ಲಿ ನೋಡ್ರಿ sharing of electrons ಅಲ್ಲ, ಇಲ್ಲಿ transfer of electrons forward by transfer of electrons. This bond is formed by transfer of electrons, that is called ionic bond. So transfer ಹೇಗಾಗುತ್ತೆ ಈಗ ಸಪೋಸ್ ನೋಡ್ರಿ, ಇದು ಸೋಡಿಯಂ ಆಟಮ್ ಪ್ಲಸ್ ಕ್ಲೋರಿನ್ ಆಟಮ್. ಮೆಟಲ್ಸ್ ಡೊನೇಟ್ ಎಲೆಕ್ಟ್ರಾನ್ಸ್, ನಾನ್ ಮೆಟಲ್ಸ್ accept electrons. Na plus, K plus, Li plus, ಇದಕ್ಕೆಲ್ಲ ನಾವು ಪ್ಲಸ್ ಬರೀತೀವಿ, ರೈಟ್. ನಾನ್ ಮೆಟಲ್ಸ್ F minus, Cl minus, Br minus, O2 minus, N3 minus. ನೋಡಿ, ನಾನ್ ಮೆಟಲ್ಸ್ ಎಲ್ಲದಕ್ಕೂ ನಾವೇನು ಬರೀತೀವಿ, ಮೈನಸ್ ಬರೀತೀವಿ. ಮೈನಸ್ ಅಂತ ಬರೆದ್ರೆ ಗೇನ್ ಆಫ್ ಎಲೆಕ್ಟ್ರಾನ್ಸ್, ಪ್ಲಸ್ ಅಂತ ಬರೆದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್, ರೈಟ್. ಸೊ ಈಗ ಇಲ್ಲಿ ನೋಡಿ, ಸೋಡಿಯಂ ಇದೆ. ಸೋಡಿಯಂ ಡೊನೇಟ್ಸ್ ಇಟ್ಸ್ 1 electrons to chlorine. ಸೋಡಿಯಂ ಏನ್ ಮಾಡುತ್ತೆ, ಕ್ಲೋರಿನ್ಗೆ 1 ಎಲೆಕ್ಟ್ರಾನ್ ಅನ್ನು ಡೊನೇಟ್ ಮಾಡುತ್ತೆ. And sodium gets positive charge on it, chlorine gets negative charge on it. ಸೋಡಿಯಂ 1 ಎಲೆಕ್ಟ್ರಾನ್ ಅನ್ನು ಕ್ಲೋರಿನ್ಗೆ ಡೊನೇಟ್ ಮಾಡಾದ್ಮೇಲೆ ಸೋಡಿಯಂ ಮೇಲೆ ಪ್ಲಸ್ ಚಾರ್ಜ್ ಬರುತ್ತೆ, ಕ್ಲೋರಿನ್ ಮೇಲೆ ಮೈನಸ್ ಚಾರ್ಜ್ ಬರುತ್ತೆ, ರೈಟ್. ಸೊ ಟುಗೆದರ್ ದೇ ಫಾರ್ಮ್ NaCl. Together they form NaCl, that is sodium chloride. So which is ionic bond. ನೋಡ್ರಿ, ನೀವು ಡೆಫಿನೇಷನ್ ಏನಿದೆ, ಫಾರ್ಮಡ್ ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಅಂತಾನು ಹೇಳ್ಬೋದು, ಆರ್ ಬೈ ಕಂಬೈನಿಂಗ್ ಕ್ಯಾಟಯಾನ್ ಆಸ್ ವೆಲ್ ಆಸ್ ಆನಯಾನ್ ಅಂತಾನು ಹೇಳ್ಬೋದು. ಕ್ಯಾಟಯಾನ್ ಅಂದ್ರೆ ಪಾಸಿಟಿವ್ಲಿ ಚಾರ್ಜೆಡ್, ಸೊ ಆನಯಾನ್ ಅಂದ್ರೆ ನೆಗೆಟಿವ್ಲಿ ಚಾರ್ಜೆಡ್. ಒಂದು ಕ್ಯಾಟಯಾನ್ ಇನ್ನೊಂದು ಆನಯಾನ್ ಎರಡನ್ನೂ ಕಂಬೈನ್ ಮಾಡಿದ್ರೆ ನಮಗೆ ಅಯೋನಿಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಸೊ ಅಯಾನ್ಸ್ ಅಂದ್ರೆ ಒಂದು ಪಾಸಿಟಿವ್ಲಿ ಚಾರ್ಜೆಡ್, ಇನ್ನೊಂದು ನೆಗೆಟಿವ್ಲಿ ಚಾರ್ಜೆಡ್. ಎರಡನ್ನ ಕಂಬೈನ್ ಮಾಡಿದ್ರೆ ನಮಗೆ ಏನು ಫಾರ್ಮೇಶನ್ ಆಗುತ್ತೆ, ಅಯೋನಿಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಸೊ ನೆಕ್ಸ್ಟ್ ಥರ್ಡ್, ಮೆಟಾಲಿಕ್ ಬಾಂಡ್. ಸೊ ಬಾಂಡ್ ಫಾರ್ಮ್ಡ್ between two metals in a ocean of delocalized electrons. That is very very important. ಇಲ್ಲಿ ಎರಡು ಮೆಟಲ್ಸ್ ಏನ್ ಮಾಡುತ್ತೆ, ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಅಂಡ್ ಆ ಬಾಂಡ್ ಫಾರ್ಮೇಶನ್ ಮಾಡಿದಾಗ ಅದ್ರ ಸುತ್ತ ಏನಿರುತ್ತೆ, ಓಷನ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ರೈಟ್. ನೋಟ್ ಡೌನ್ ದಿಸ್ ಡೆಫಿನೇಷನ್. ಬಾಂಡ್ ಫಾರ್ಮ್ಡ್ ಬಿಟ್ವೀನ್ ಟೂ ಮೆಟಲ್ ಆಟಮ್ಸ್, bond formed between two metal atoms in a ocean of electrons, in a ocean of delocalized electrons, in a ocean of delocalized electrons is called metallic bond, is called metallic bond. Okay, listen. ಈಗ ಸಪೋಸ್ ಕಾಪರ್ ಇದೆ, ನಮ್ಮ ಹತ್ರ ಕಾಪರ್ ಇದೆ ನೋಡಿ, ಕಾಪರ್ ಮೆಟಲ್, ಇದು ಒಂದು ಕಾಪರ್, ಇದು ಒಂದು ಕಾಪರ್, ಎರಡು ಕೂಡ ಏನ್ ಮಾಡಿದೆ, ಬಾಂಡ್ ಫಾರ್ಮೇಶನ್ ಮಾಡಿದೆ. ಆ ಬಾಂಡ್ ಫಾರ್ಮೇಶನ್ ಆದ್ಮೇಲೆ ಅದ್ರ ಸುತ್ತ ಏನಿರುತ್ತೆ, ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅದ್ರ ಸುತ್ತ ಏನಿರುತ್ತೆ, ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್. ನೋಡ್ರಿ, ಎರಡು ಮೆಟಲ್ ಆಟಮ್ಸ್ ಬಾಂಡ್ ಫಾರ್ಮೇಶನ್ ಮಾಡಿದೆ, ಅದ್ರ ಸುತ್ತ ಎಲೆಕ್ಟ್ರಾನ್ಸ್ ಇದೆ, ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಆರ್ ದೇರ್. ನೋಡ್ರಿ, ಕಾಪರ್ ವೈರ್ ಇರುತ್ತೆ. ಕಾಪರ್ ವೈರ್ ಇಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಯು ಆಲ್ ನೋ. ಸೊ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಇಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಅಲ್ಲಿ ಲೈಟ್ ಆನ್ ಆಗುತ್ತೆ. ಸೊ ಹಾಗಾದ್ರೆ ಕರೆಂಟ್ ಇಲ್ಲಿಂದ ಅಲ್ಲಿ ತಗೊಂಡು ಹೋಗ್ತಿರೋದು ಯಾರು, ಎಲೆಕ್ಟ್ರಾನ್ಸ್. ಅದ್ ನಿಮಗೆ ಕಾಣಿಸುತ್ತಾ? ನೋ. ನಾನು ಆಲ್ರೆಡಿ ಆಟಮ್ ಹೇಳ್ಬೇಕಾದ್ರೆ ಹೇಳಿದ್ದೀನಿ, ಎಲೆಕ್ಟ್ರಾನ್ಸ್ ಆರ್ negatively charged and you cannot see electrons
ಥ್ರೂ ಯುವರ್ ನೇಕೆಡ್ ಐಸ್ ಆರ್ ಥ್ರೂ ಎನಿ ಟೆಕ್ನಾಲಜಿ. ಯಾವುದೇ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ನೀವು ಎಲೆಕ್ಟ್ರಾನ್ಸ್ ನ ಆಟಮ್ಸ್ ನ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಟ್ ಈಸ್ ಆನ್ ಇಮ್ಯಾಜಿನರಿ ಅಂಡ್ ಲಾಜಿಕಲ್ ಕಾನ್ಸೆಪ್ಟ್, ರೈಟ್? ಸೊ ಹಾಗಾಗಿ ನೋಡಿ, ಆಲ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಎಲ್ಲಾ ಮೆಟಲ್ಸ್, ಮೆಜಾರಿಟಿ ಆಫ್ ದ ಮೆಟಲ್ಸ್ ಏನಿದೆ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಯಾಕೆ ಅಂದ್ರೆ ಆ ಒಂದು ಮೆಟಲ್ ಅಲ್ಲಿ ಆಟಮ್, ಎರಡು ಮೆಟಲ್ ಆಟಮ್ ಏನಾಗಿರುತ್ತೆ, ಬಾಂಡ್ ಫಾರ್ಮೇಶನ್ ಮಾಡಿರುತ್ತೆ. ಅಂಡ್ ಅದು ಸುತ್ತ ಏನಿರುತ್ತೆ ಅಂದ್ರೆ ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ದಟ್ ಡಿಲೋಕಲೈಸ್ಡ್ ಅಂದ್ರೆ ಇಟ್ ಕ್ಯಾನ್ ಟ್ರಾವೆಲ್. ಸೊ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಆ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ. ದಟ್ ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್ ಇಟ್ ಕ್ಯಾರೀಸ್ ಕರೆಂಟ್ ವಿತ್ ಇಟ್, ಇಟ್ ಕ್ಯಾರೀಸ್ ಎಲೆಕ್ಟ್ರಿಸಿಟಿ ವಿತ್ ಇಟ್. ಆ ಒಂದು ಎನರ್ಜಿನ ಅದು ಕ್ಯಾರಿ ಮಾಡುತ್ತೆ ಫ್ರಮ್ one place to another place. So this is metallic bonding. So fourth, hydrogen bond. Hydrogen bond. So what is meant by hydrogen bond? Listen, hydrogen bond cannot takes place between the two atoms. Hydrogen bond ಏನಿದೆ ಅದು ಬಾಂಡ್ ಎರಡು ಆಟಮ್ಸ್ ನ ಮಧ್ಯೆ ಅಲ್ಲ, ಎರಡು ಮಾಲಿಕ್ಯೂಲ್ಸ್ ನ ಮಧ್ಯೆ. ಸೊ ನೋಟ್ ಡೌನ್ ದಿಸ್ ಪಾಯಿಂಟ್. ಹೈಡ್ರೋಜನ್ ಬಾಂಡಿಂಗ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಟೂ ಸಿಮಿಲರ್ ಆರ್ ಡಿಫರೆಂಟ್ ಮಾಲಿಕ್ಯೂಲ್ಸ್. Two similar or different molecules which consists of hydrogen and highly electronegative atom. Okay, listen. Hydrogen bonding takes place between two similar or dissimilar molecules which consists of hydrogen atom and highly electronegative atom. Highly electronegative atom ಅಂದ್ರೆ either it may be fluorine, oxygen or nitrogen only, more atom, right? ಇಲ್ಲಿ ನೋಡಿ, hydrogen bonding takes place between two similar or dissimilar molecules ಅಂತ ಹೇಳಿದ್ದೀನಿ. ಇಲ್ಲಿ atoms ಎಲ್ಲ molecules ನ ಮಧ್ಯೆ ಆಗುತ್ತೆ. ಸೊ ತೋರಿಸ್ಬಿಡ್ತೀನಿ ಎಕ್ಸಾಂಪಲ್ ನೋಡಿ. ಹೈಡ್ರೋಜನ್ ಇದೇನಿದು H2O ವಾಟರ್ ಮಾಲಿಕ್ಯೂಲ್ ಇದೆ, ಇನ್ನೊಂದು ವಾಟರ್ ಮಾಲಿಕ್ಯೂಲ್ H2O. ಇಲ್ಲಿ ಏನಾಗುತ್ತೆ ನೋಡಿ, ಇದು ಒಂದು ಮಾಲಿಕ್ಯೂಲ್, ಇದು ಒಂದು ಮಾಲಿಕ್ಯೂಲ್. ಸೊ ದಿಸ್ ಈಸ್ hydrogen bond, right? So this is all about different kinds of bonds. So ಇದನ್ನ ಬೇಸಿಕಲಿ ನೀವು ಹೈಸ್ಕೂಲ್ 8th 9th 10th ಅಲ್ಲಿ ಯೂಶುವಲಿ ಇಲ್ಲ, ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಯೂಶುವಲಿ 9th ಅಲ್ಲಿ ಸ್ಟಡಿ ಮಾಡಿರ್ತೀರಾ. ಓಕೆ, ಸೊ ಇದು ಡಿಫರೆಂಟ್ ಕೈಂಡ್ಸ್ ಆಫ್ ಬಾಂಡ್ಸ್. ಡೂ ರಿಮೆಂಬರ್ ದಿಸ್. ಸೊ ವಿ ವಿಲ್ ಡಿಸ್ಕಸ್ ಮೋರ್ ಆನ್ ದಿಸ್. ಇದನ್ನ ಡೆಪ್ತ್ ಆಗಿ ಇನ್ನ ಡಿಸ್ಕಷನ್ ಮಾಡೋಣ. ಎಲ್ಲಿ ಅಂದ್ರೆ ನಿಮ್ಮ ಫಸ್ಟ್ PUC ನಲ್ಲಿ ನಾವು ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಅಲ್ಲಿ ಇನ್ನೂ ಕೂಡ ಡೆಪ್ತ್ ಆಗಿ ನಾವು ಡಿಸ್ಕಷನ್ ಅನ್ನ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಓಕೆ, ಲಾಸ್ಟ್ ಟೈಪ್ ಆಫ್ ಬಾಂಡ್ ಅಂದ್ರೆ ಸೊ ಕೋಆರ್ಡಿನೇಟ್ ಬಾಂಡ್. ವಾಟ್ ಈಸ್ ಮೀನ್ ಬೈ ಕೋಆರ್ಡಿನೇಟ್ ಬಾಂಡ್? Listen, note down the definition. Electrons donated by one atom but shared between two atoms is called coordinate bond. Electrons donated by one atom but shared between two atoms is called coordinate bond. Aita? Okay, listen, look here. One example ಕೊಡ್ತೀನಿ ನಾನು. Let us consider nitrogen again. So nitrogen atomic number 7, electronic
1s2 2s2 2p3 ನಿಮಗೆಲ್ಲರಿಗೂ ಗೊತ್ತಿದೆ. ರೈಟ್, 2s2 2 electrons, 2p3 3 unpaired electrons ಇದೆ. ಸೊ ಯಾವುದು ಅನ್ಪೇರ್ಡ್ ಇರುತ್ತೋ ಸೊ ಇದನ್ನ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತಾನೆ ಕರಿತೀವಿ. ಪೇರ್ಡ್ ಇದೆಯಲ್ಲ, ಪೇರ್ಡ್ ಎಲೆಕ್ಟ್ರಾನ್ಸ್ಗೆ ಲೋನ್ ಪೇರ್ ಅಂತ ಕರೀತೀವಿ. ದಿಸ್ ಈಸ್ ಕಾಲ್ಡ್ ಲೋನ್ ಪೇರ್. ಲೋನ್ ಪೇರ್. ಹಾಗಾದ್ರೆ ಈ ಲೋನ್ ಪೇರ್ಸ್ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗಲ್ಲ. ಡೆಫಿನೆಟ್ಲಿ ದೀಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಇನ್ ಬಾಂಡಿಂಗ್ ಅಂಡರ್ ಸರ್ಟೈನ್ ಕಂಡೀಷನ್ಸ್. ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಮಾತ್ರ ಇದು ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಯಾವಾಗ ಅಂದ್ರೆ ವೆನ್ ಅನ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್, ಯಾವುದಾದ್ರೂ ಒಂದು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್ ಇರ್ತಕ್ಕಂಥದ್ದು ಇದರ ಕಾಂಟ್ಯಾಕ್ಟ್ ಅಲ್ಲಿ ಬಂದ್ರೆ ದೆನ್ ಇಟ್ ಡೊನೇಟ್ಸ್ ಎಲೆಕ್ಟ್ರಾನ್ಸ್ ಟು ದಟ್. ಟೇಕ್ ಫಾರ್ ಎಕ್ಸಾಂಪಲ್ ಅಮೋನಿಯಾ. ಅಮೋನಿಯಾ ಅಂತ ತಗೊಳ್ಳೋಣ. ನೋಡ್ರಿ, ಇಲ್ಲಿ ಅಮೋನಿಯಾಗೆ ನಾನು 3 ಹೈಡ್ರೋಜನ್ ಆಟಮ್ಸ್ ಬರ್ತಿದ್ದೀನಿ. 3 ಹೈಡ್ರೋಜನ್ ಆಟಮ್ಸ್ ಯಾಕೆ ಬರ್ತೆ? ನೈಟ್ರೋಜನ್ ಅಲ್ಲಿ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. That the 3 unpaired electrons shares its electrons with 3 hydrogen atoms because hydrogen donates only 1 electron. So nodri, hydrogen alli 1 unpaired electron ide and that 1 unpaired electron it is shared between nitrogen atom. Right, that's why it forms 3 atoms, 3 bonds with the nitrogen. So nitrogen 3 bonds formation ಮಾಡಿದಾಗ 3 unpaired electrons. ಹಾಗಾದ್ರೆ ಇಲ್ಲಿ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆಯಲ್ಲ ವೇಲೆನ್ಸ್ ಶೆಲ್ ಅಲ್ಲಿ, ಆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ನ ಈ ರೀತಿ ಬರೀತೀನಿ ನಾನು. ರೈಟ್, ಸೊ ಈಗ ಏನು ಮಾಡುತ್ತೆ, ಎಲೆಕ್ಟ್ರಾನ್ ಡಿಫಿಷಿಯಂಟ್ ಹೈಡ್ರೋಜನ್ ಆಟಮ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್ ಮಾಲಿಕ್ಯೂಲ್. ಎಲೆಕ್ಟ್ರಾನ್ ಡಿಫಿಷಿಯಂಟ್ ಹೈಡ್ರೋಜನ್ ಆಟಮ್, ಎಲೆಕ್ಟ್ರಾನ್ ಡಿಫಿಷಿಯಂಟ್ ಅಂದ್ರೆ H+, ಪ್ಲಸ್ ಅಂದ್ರೆ ನೋ ಎಲೆಕ್ಟ್ರಾನ್ಸ್. ಈಗ ಹೈಡ್ರೋಜನ್ ಅಲ್ಲಿ ಯಾವುದೇ ರೀತಿ ಎಲೆಕ್ಟ್ರಾನ್ಸ್ ಇಲ್ಲ, ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಇದೆ. ಸೊ ಈಗ ಅದು ಮಾಲಿಕ್ಯೂಲ್ ನ ಕಾಂಟ್ಯಾಕ್ಟ್ ಅಲ್ಲಿ ಬರುತ್ತೆ. ದೆನ್ ಏನಾಗುತ್ತೆ, ದಿಸ್ ನೈಟ್ರೋಜನ್ ಡೊನೇಟ್ಸ್ ಎಲೆಕ್ಟ್ರಾನ್ಸ್ ಟು ಹೈಡ್ರೋಜನ್. ರೈಟ್, ನೈಟ್ರೋಜನ್ ಏನ್ ಮಾಡುತ್ತೆ, ಅಪ್ಪ ಹೈಡ್ರೋಜನ್ ನಿನ್ನ ಹತ್ರ ಎಲೆಕ್ಟ್ರಾನ್ಸ್ ಇಲ್ಲ, ನಾನೇ ಕೊಡ್ತೀನಿ, ಬಾಂಡ್ ಫಾರ್ಮೇಶನ್ ಮಾಡೋಣ ಅಂತ ಹೇಳ್ಬಿಟ್ಟು ನೈಟ್ರೋಜನ್ donates its electrons to hydrogen and it forms coordinate bond. Remember, coordinate bond is represented by arrow. Coordinate bond ಅನ್ನ ಒಂದು arrow ಇಂದ represent ಮಾಡ್ತೀವಿ. ನೋಡಿ, ಆ arrow ಯಾವ ಕಡೆಗಿದೆ? ನೈಟ್ರೋಜನ್ ಟುವರ್ಡ್ಸ್ ಹೈಡ್ರೋಜನ್ ಇದೆ. ಯಾಕೆ ನೈಟ್ರೋಜನ್ ಇಂದ ಟುವರ್ಡ್ಸ್ ಹೈಡ್ರೋಜನ್ ಇದೆ ಅಂದ್ರೆ ನೈಟ್ರೋಜನ್ ಡೊನೇಟ್ಸ್ ಎಲೆಕ್ಟ್ರಾನ್ಸ್ ಟು ಹೈಡ್ರೋಜನ್. ನೈಟ್ರೋಜನ್ ಹೈಡ್ರೋಜನ್ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡೋದ್ರಿಂದ ಸೊ ಆ ಆರೋ ಟುವರ್ಡ್ಸ್ ಹೈಡ್ರೋಜನ್ ಹೋಗ್ತಾ ಇದೆ. ಸೊ ಕೋಆರ್ಡಿನೇಟ್ ಬಾಂಡ್ ಇಸ್ ರೆಪ್ರೆಸೆಂಟೆಡ್ ಬೈ ಅನ್ ಆರೋ. ನಾನು ಡೆಫಿನೇಷನ್ ಹೇಳಿದೆ, ಎಲೆಕ್ಟ್ರಾನ್ಸ್ ಡೊನೇಟೆಡ್ ಬೈ 1 ಆಟಮ್ ಶೇರ್ಡ್ ಬಿಟ್ವೀನ್ 2 ಆಟಮ್ಸ್. ಈಗ ಇಬ್ರು ಫ್ರೆಂಡ್ಸ್ ಇರ್ತಾರೆ, ಒಬ್ರು ದುಡ್ಡು ತಂದಿರೋದಿಲ್ಲ, ಇನ್ನೊಬ್ರು ದುಡ್ಡು ತಂದಿರ್ತಾರೆ, ಬಟ್ ಇಬ್ರು ಪಾರ್ಟಿ ಮಾಡ್ಬೇಕು. ಸೊ ಇಬ್ಬರ ದುಡ್ಡನ್ನ ಒಬ್ರು ಕೊಡ್ತಾರೆ, ಒಬ್ರು ದುಡ್ಡನ್ನ ಪೇ ಮಾಡ್ತಾರೆ, ಇಬ್ರು ಎಂಜಾಯ್ ಮಾಡ್ತಾರೆ. ರೈಟ್, ಅರ್ಥ ಆಯ್ತಾ? ಇಬ್ರು ಫ್ರೆಂಡ್ಸ್ ಇರ್ತಾರೆ, ಒಬ್ರ ಹತ್ರ ದುಡ್ಡು ಇರುತ್ತೆ, ಒಬ್ರ ಹತ್ರ ದುಡ್ಡಿರಲ್ಲ ಅಂದ್ರೆ ಎಲೆಕ್ಟ್ರಾನ್ ಡಿಫಿಷಿಯಂಟ್. ಇವತ್ತು ನನಗೆ ಕೊಡು, ನಾಳೆ ನಿನಗೆ ಕೊಡ್ತೀನಿ ಅಂದಾಗ ಇಬ್ರದ್ದು ಬಿಲ್ ಅನ್ನ ಒಬ್ಬರೇ ಪೇ ಮಾಡ್ತಾರೆ. ಸೊ ದಟ್ ಈಸ್ ಡೊನೇಟಿಂಗ್ ಎಲೆಕ್ಟ್ರಾನ್ಸ್. ಸೊ ಅಲ್ಲಿ ನೋಡ್ರಿ ಕೋಆರ್ಡಿನೇಷನ್ ಇದೆ. ನೋಡು, ಅವರಿಬ್ರು ಮತ್ತೆ ಎಷ್ಟು ಚೆನ್ನಾಗಿ ಕೋಆರ್ಡಿನೇಷನ್ ಇದೆ. ಒಬ್ರು ದುಡ್ಡು ತಂದಿಲ್ಲ ಅಂದ್ರೂ ಇಬ್ರು ಕೂಡ ಇರೋಷ್ಟರಲ್ಲೇ ಶೇರ್ ಮಾಡಿಕೊಂಡು ಪಾರ್ಟಿನ ಎಂಜಾಯ್ ಮಾಡಿದ್ರು. ರೈಟ್, ಸೊ ದಟ್ ಈಸ್ ಕೋಆರ್ಡಿನೇಷನ್. ನೋಡು, ಅವರಿಬ್ರು ಮತ್ತೆ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿದೆಯಪ್ಪ. ನೋಡಿ, ಈ ಕೆಮಿಸ್ಟ್ರಿ ಏನಿದೆ, ಇಟ್ ಈಸ್ ಆಲ್ ರಿಲೇಟೆಡ್ ಟು ಅವರ್ ರೆಗ್ಯುಲರ್ ಲೈಫ್. ನಮ್ಮ ಪ್ರತಿನಿತ್ಯ ಜೀವನ ಇದರಲ್ಲಿ ಇದೆ. ನೀವು ಯಾವುದೇ ಒಂದು ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ನಮ್ಮ ರೆಗ್ಯುಲರ್ ಲೈಫ್ ಅನ್ನ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಕೋಬಹುದು. ರೈಟ್, ಗೊತ್ತಾಯ್ತಾ? ಸೊ ಹಾಗಾಗಿ ಕೆಮಿಸ್ಟ್ರಿ ಇಸ್ ವೆರಿ ಈಸಿ, ವೆರಿ ಸಿಂಪಲ್. ಜಸ್ಟ್ ಓನ್ಲಿ ಥಿಂಗ್ ಈಸ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಇಟ್ ಅಂಡ್ ಯು ಮಸ್ಟ್ ರಿಮೆಂಬರ್ ಇಟ್. ನೆನಪಿರ್ಬೇಕು ಅಂತಾನೆ ನೀವು ವರ್ಕ್ ಮಾಡಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ಕೋಆರ್ಡಿನೇಟ್ ಬಾಂಡ್ ಅಂಡ್ ದಿಸ್ ಈಸ್ ಆಲ್ ಅಬೌಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಂಡ್ಸ್. ಸೊ ಇದನ್ನ ವರ್ಕ್ ಮಾಡ್ರಿ, ಟೆಸ್ಟ್ ಅನ್ನ ಅಟೆಂಡ್ ಮಾಡ್ರಿ. ಏನಾದರೂ ಡೌಟ್ಸ್ ಇದ್ರೆ ನನಗೆ ಕೇಳಿ. ಥ್ಯಾಂಕ್ ಯು.